One glass full tight. Not right. No tight. No. Pooja, why are you here? A glow ನೋಡ್ ಪೂಜಾ ನಿನ್ನ ಫೇಸಲ್ಲಿ ಏರ್ಪೋರ್ಟ್ ಲಾಂಜಲ್ಲಿ ಫುಡ್ ತಿಂದ್ಮೇಲೆ. ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ನೋ ನಾನು ಸಖತ್ ಹೊಸಬ್ಳು ಯೂಟ್ಯೂಬ್ಗೆ, ಸೊ ಮೇ ಬಿ ನನ್ನ ವಿಡಿಯೋಸ್ might not be that interesting at the beginning. So today I'm back because ನಾನು ನನ್ನ ಫ್ರೆಂಡ್ ವೆಡ್ಡಿಂಗಿಗೆ ಐ ಆಮ್ ಗೆಟಿಂಗ್ ಪ್ರೆಪ್ ಟು ಗೋ. ಸೊ ಮದುವೆ ಇರೋದು ಬೇರೆ ಸಿಟಿಯಲ್ಲಿ, ಅದನ್ನು ನಾನು ಆಮೇಲೆ ರಿವೀಲ್ ಮಾಡ್ತೀನಿ. ನಾವು ಐ ಆಮ್ ಅಟ್ ಹೋಮ್. ಇದು ನನ್ನ ರೂಮ್. ಸೊ ಎಷ್ಟು ಮೆಸ್ಸಿ ಆಗಿದೆ ನೋಡಿ ನನ್ನ ರೂಮು. ಸೇ ಹಾಯ್. ದಿಸ್ ಇಸ್ ಮೈ ಡಾಗಿ ಮೆಶ್. ಏಯ್ ಯಾಕೋ ಯಾಕೆ ಅಣ್ಣನ ಹತ್ರ ಯಾಕೆ ಮಾಡಿಸ್ತಾ ಇದೆಯಾ ಅಂತ ಬಹು ಅಂತ. ಅಣ್ಣನ ಹತ್ರ ಯಾಕೆ ಕೆಲಸ, ಅಣ್ಣಂಗೆ ಯಾಕೆ ಕೆಲಸ ಮಾಡ್ತಾ ಇದೆಯಾ ನೀನು ಹೋಗೋದಕ್ಕೆ? ನಾನು ಆಲ್ರೆಡಿ ಆ್ಯಕ್ಚುಲಿ ಪ್ಯಾಕ್ ಮಾಡಿಟ್ಟಿದ್ದೆ, ಅದನ್ನ ಇನ್ನೂ ಗಬ್ಬೆ ಬಿಡಿಸ್ತಾ ಇದ್ದಾನೆ. ಮೆಸಿ ಇವ್ನು ನನಗೆ ಏನು ರೆಡಿ ಮಾಡ್ಕೊಳಕ್ಕೆ ಕೊಡಲ್ಲ, ಎಲ್ಲದ್ರಲ್ಲೂ ಇನ್ವಾಲ್ವ್ ಆಗಬೇಕು ಅವನು. ಬಟ್ ಈಸ್ ದ ಅಡೋರಬಲ್ ಡಾಗ್. ಸೊ ಬೆಳಗ್ಗೆನೇ ಏರ್ಪೋರ್ಟ್ ಕಡೆ ಹೊರಟ್ವಿ. ಸೊ ವಿ ಆರ್ ಗ್ರೂಪ್ ಆಫ್ 4 of us. ಸೊ ನಾವು 4 ಜನ ಗ್ರೂಪ್ ಟ್ರಿಪ್ ಹೋಗ್ತಿದ್ದು. ಇಟ್ ವಾಸ್ ಆ್ಯಕ್ಚುಲಿ ಅ ಟ್ರಿಪ್ ಕಮ್ ವೆಡ್ಡಿಂಗ್. ಸೊ ಬೆಂಗಳೂರು ಟು ಕೊಚ್ಚಿ ಫ್ಲೈಟ್ಸ್ ಆರ್ ವೆರಿ ಚೀಪ್. ಆ್ಯಕ್ಚುಲಿ ನಾವು 1 month ಮುಂಚೆನೇ ಫ್ಲೈಟ್ನ ಬುಕ್ ಮಾಡಿದ್ವಿ, ಸೊ ಹಾಗಾಗಿ ಇನ್ನೂ ಚೀಪಾಗಿ ಸಿಕ್ತು. ಆ್ಯಂಡ್ ಇಂಟರ್ನಲಿ ನೀವು ಕಮ್ಯೂಟ್ ಮಾಡಬೇಕಂದ್ರೆ ಕ್ಯಾಬ್ಸೇ ಆಪ್ಷನ್ ಇರೋದು, ಬಿಕಾಸ್ ಬಸ್ಸಸ್ ಇದೆ ಬಟ್ ಟೈಮಿಂಗ್ಸ್ ಅಷ್ಟು ಅಪ್ರೋಪ್ರಿಯೇಟ್ ಗೊತ್ತಿಲ್ಲ. ಚೆನ್ನಾಗಿ ತಿನ್ನ. ಆ ಗ್ಲೋ ನೋಡ್ ಪೂಜಾ ನಿನ್ನ ಫೇಸಲ್ಲಿ ಏರ್ಪೋರ್ಟ್ ಲಾಂಜಲ್ಲಿ ಫುಡ್ ತಿಂದಮೇಲೆ. ಎಷ್ಟು ಪೇ ಮಾಡಿದೆ ಏರ್ಪೋರ್ಟ್ ಲಾಂಜಲ್ಲಿ ತಿನ್ನೋಕ್ಕೆ? ₹2. ಸೊ ನೀವೇನಾದರೂ ಫಸ್ಟ್ ಟೈಮ್ ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕನ್ನೋ ಆಸೆ ಪಟ್ಟರೆ ಕೊಚ್ಚಿ ಇಸ್ ದ ರೈಟ್ ಡೆಸ್ಟಿನೇಷನ್. ಬಿಕಾಸ್ ನಾವು ಕೊಚ್ಚಿಗೆ ಫ್ಲೈಟ್ ಟಿಕೆಟ್ಸ್ಗೆ ಅಂತ ಪೇ ಮಾಡಿದ್ದು ವಾಸ್ ಜಸ್ಟ್ ₹2,000 ಆ್ಯಂಡ್ 1 hourಗೆಲ್ಲ ನಿಮ್ಮನ್ನ ಕೊಚ್ಚಿ ಕರ್ಕೊಂಡು ಹೋಗ್ಬಿಡ್ತಾರೆ. ಆ್ಯಂಡ್ ದಿಸ್ ವಾಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್. ಕೊಚ್ಚಿ ಏರ್ಪೋರ್ಟ್ ಇಸ್ ಕಂಪ್ಲೀಟ್ಲಿ ಮ್ಯಾನೇಜ್ಡ್ ಬೈ ಸೋಲಾರ್ ಪವರ್. ಆ್ಯಂಡ್ ಇಲ್ಲಿ ನೀವು ಫ್ಲೈಟ್ಸ್ನ ನಿಮ್ಮ ತಲೆ ಮೇಲೆ ನೋಡ್ಬೋದು, ಅಷ್ಟು ಕ್ಲೋಸರ್ ಆಗಿ ಫ್ಲೈಟ್ಸ್ನ ನಾನು ವಿಟ್ನೆಸ್ ಮಾಡಿದ್ದಿಲ್ಲೇ. ಆ್ಯಂಡ್ ನಾವು ನೆಕ್ಸ್ಟ್ ಇಮಿಡಿಯೇಟಾಗಿ ಬೇಗ ರೀಚ್ ಆಗಿದ್ವಿ ಅಂತ ವಿ ಹೆಡೆಡ್ ಟುವರ್ಡ್ಸ್ ದಿಸ್ ಅತ್ತಿರಪಲ್ಲಿ ಫಾಲ್ಸ್. ಸೊ ಈ ಫಾಲ್ಸ್ನ ನೀವು ಬಾಹುಬಲಿ ಮೂವಿಯಲ್ಲಿ ನೋಡಿರ್ತೀರ, ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು. ದಿಸ್ ಇಸ್ ಜಸ್ಟ್ 1 hour ಡ್ರೈವ್ ಫ್ರಮ್ ಕೊಚ್ಚಿ ಏರ್ಪೋರ್ಟ್. ಇಲ್ಲಿ ಅಷ್ಟು ನೀರಿಲ್ಲ ಈಗ, ಬಿಕಾಸ್ ಇಟ್ಸ್ ಆನ್ ದ ಸೀಸನ್. ಆ್ಯಂಡ್ ಜಸ್ಟ್ ವೇಟ್ ಫಾರ್ ದಿಸ್ ಬ್ಯೂಟಿಫುಲ್ ವ್ಯೂ. ಹಲೋ, ಐ ಆಮ್ ಬ್ಯಾಕ್ ಆಲ್ ಫ್ರೆಶ್ ನಾಪ್. ಸೊ ಈಗ ನಾವು ಮದುವೆಗೆ ಹೋಗ್ತಿದ್ದೀವಿ. ಮದುವೆಗೆ ಆ್ಯಕ್ಚುಲಿ ಬೇಗ ಹೋಗಬೇಕಿತ್ತು. ಇಟ್ಸ್ ಆಲ್ರೆಡಿ 1:30, ಲೇಟ್ ಆಗೋಗಿದೆ. ಸೊ ವೇರಿಂಗ್ ಅ ಸಿಂಪಲ್ ಸಾರಿ, ಆಲ್ ಆಫ್ ಗುಡ್ ಡ್ರೆಸ್ ಬ್ಯೂಟಿಫುಲಿ. ಆ್ಯಂಡ್ ನಾವು Pooja, why are you here? ನನ್ನ ಪ್ರತಿ ಟ್ರಾವೆಲಿಂಗ್ ಜರ್ನಿಯಲ್ಲೂ ಐ ಆಲ್ವೇಸ್ ಮೀಟ್ ನ್ಯೂ ಸ್ಟ್ರೇಂಜರ್ಸ್ ಅಥವಾ ನ್ಯೂ ಫ್ರೆಂಡ್ಸ್ ಮಾಡ್ಕೋತೀನಿ. ಬಿಕಾಸ್ ಐ ಲವ್ ಮೀಟಿಂಗ್ ನ್ಯೂ ಪೀಪಲ್ ಹೂ ಹ್ಯಾಸ್ ಲಾಡ್ ಆಫ್ ಥಿಂಗ್ಸ್ ಟು ಶೇರ್, ಲಾಡ್ ಆಫ್ ಥಿಂಗ್ಸ್ ಟು ಲರ್ನ್. ಸೊ ಮೀಟ್ ಪ್ರದೀಪ್. ಇವರು ಸಾಕಷ್ಟು ವರ್ಷದಿಂದ ಅವರ ಸ್ವಂತ ಹೋಮ್ ಸ್ಟೇನ ನಡೆಸ್ತಿದ್ದಾರೆ ಇನ್ ಕೊಚ್ಚಿ. ಆ್ಯಂಡ್ ಹಿ ಹ್ಯಾಸ್ ಇಸ್ ಓನ್ ಪ್ರೈವೇಟ್ ಬೋಟ್. ಅವ್ರು ನಮ್ಗೆ ಹಾಗೆ ನಮ್ಮ ಹೋಮ್ ಸ್ಟೇ ಹತ್ರ ಸಿಕ್ಕಿದ್ರು. ಆ್ಯಂಡ್ ವಿ ಜಸ್ಟ್ ವೆಂಟ್ ಆನ್ ಅ ಫ್ರೀ ಬೋಟ್ ರೈಡ್. ಅವ್ರು ಸೂಪರ್ ಆಗಿರೋ ಸನ್ರೈಸ್ ತೋರಿಸಿದ್ರು. ಆ್ಯಂಡ್ ವಿ ಆಲ್ಸೋ ವೆಂಟ್ ಆನ್ ದಿಸ್ ಬ್ಯೂಟಿಫುಲ್ ಬೋಟ್. ಆ್ಯಂಡ್ ಇದಾಗಿದ ತಕ್ಷಣ ಅವರ ಹೋಮ್ ಸ್ಟೇ ಕೂಡ ಕರ್ಕೊಂಡು ಹೋದ್ರು, ವಿಚ್ ಹಸ್ ಬೀನ್ ರೆಸ್ಯೂಮ್ ಫ್ರಮ್ ವೆರಿ ಲಾಂಗ್. ಅವ್ರ ಹೋಮ್ ಸ್ಟೇಯಲ್ಲೇ ಸಕ್ಕದಾಗಿರೋ ಕೇರಳ ಬ್ರೇಕ್ಫಾಸ್ಟ್ ಕೂಡ ಟ್ರೈ ಮಾಡಿದ್ವಿ. So he is Mr. Pradeep. Meet Mr. Pradeep on my channel. He's done a lot of road trips, and our road trips ಎಷ್ಟು ಇನ್ಸ್ಪೈರಿಂಗ್ ಸ್ಟೋರೀಸ್ ಕೇಳಿದ್ವಿ ಈ ಊರಲ್ಲಿ. ಸೊ ಇಟ್ ವಾಸ್ ಅ ಪ್ಲೆಷರ್ ಮೀಟಿಂಗ್ ಹಿಮ್. ವಿಲ್ ಡೆಫಿನೆಟ್ಲಿ ಕಮ್ ಬ್ಯಾಕ್. ಅವ್ರ ಹೋಮ್ ಸ್ಟೇ ಇದೆ ಇಲ್ಲಿ, ಸೊ ಅವ್ರ ಹೋಮ್ ಸ್ಟೇಗೆ ಇನ್ನೊಂದು ಸತಿ ಖಂಡಿತ ಬರ್ತೀವಿ. Well, you haven't heard. She hasn't heard half of what. True. But he is a very inspiring person. Thank you. ಸೊ ಪ್ರದೀಪ್ ಅವರ ಇದೇ ಹೋಮ್ ಸ್ಟೇ. ಇವ್ರಿಗೆ ಟಾಟಾ ಬಾಬಾಯ್ ಹೇಳಿ ನಾವು ಇಟ್ಸ್ ಟೈಮ್ ಟು ಹೆಡ್ ಟು ಅನದರ್ ಡೆಸ್ಟಿನೇಷನ್. ಇದು ನಮ್ಮ Airbnb ಕಿಚನ್.
ಆಲ್ ರೈಟ್, ಬ್ಯಾಕ್ ಆಫ್ಟರ್ ಗೆಟಿಂಗ್ ಫ್ರೆಶ್. ಎಲ್ಲರೂ ಡ್ರೆಸ್ಅಪ್ ಆದ್ವಿ, ಪ್ಯಾಕಪ್ ಆಯಿತು. ಬಿಕಾಸ್ ನಾವು ಇಟ್ಸ್ ಟೈಮ್ ಟು ಹೆಡ್ ಟು ನಮ್ಮ ಒನ್ ಮೋರ್ ಬ್ಯೂಟಿಫುಲ್ ಲೊಕೇಶನ್. ನಾವು ಇವತ್ತು ಬೋಟ್ ಹೌಸಲ್ಲಿ ಸ್ಟೇ ಆಗ್ತಿದ್ದೀವಿ. ಸೊ ದ್ಯಾಟ್ ಈಸ್ ಇಲ್ಲಿಂದ 2 ಅವರ್ ಡ್ರೈವು ಆಲಪಿಗೆ. ಇವಾಗ ನಾವು ಟ್ರೈನ್ ತೊಗೋಬೇಕಾ ಬಸ್ ತೊಗೋಬೇಕಾ ನಮಗೂ ಇನ್ನೂ ಕ್ಲಾರಿಟಿ ಇಲ್ಲ. ಬಿಕಾಸ್ ಒನ್ಸ್ ರೈಲ್ವೆ ಸ್ಟೇಷನ್ ಅಥವಾ ಬಸ್ ಈ ಸಿಟಿ ಸೆಂಟರ್ ಹೋಗಿ ರೀಚ್ ಆಗೋವರೆಗೂ ವಿ ವಿಲ್ ನಾಟ್ ಹ್ಯಾವ್ ಅನ್ ಐಡಿಯಾ. ಸೊ ವಿ ವಿಲ್ ಬಿ ಹೆಡಿಂಗ್ ಟು ಆಲಪಿ ಟುಡೇ. So welcome to Kerala's famous boat house in Kumarakom. So we just reached. ತಾನೇ ನಾವು ಬೋಟ್ ಹೌಸ್ ರೀಚ್ ಆದ್ವಿ. ಸೊ ನಾನು ಬೋಟ್ ಹೌಸ್ ನೋಡಿ ಹೆವಿ ಫಿದಾಗಿದ್ದೀನಿ. ಇನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ. ಸೊ ಐ ವಿಲ್ ಬಿ ಶೋಯಿಂಗ್ ಯು ಹೌ ದಿಸ್ ಬೋಟ್ ಹೌಸ್ ಲುಕ್ಸ್ ಲೈಕ್. ಬಿಫೋರ್ ದ್ಯಾಟ್ ನಮ್ಮ ಬೋಟ್ನ ಡ್ರೈವ್ ಮಾಡ್ತಿರೋರು ಒಂದು ಹಾಯ್ ಹೇಳ್ಬಿಡೋಣ. ನಿಮ್ಮ ಹೆಸರು? ಸೇ ಹಾಯ್ ಟು ಯತೀಶ್. ಅವ್ರು ನಮಗೆ ಬಂದಿದ ತಕ್ಷಣ ವೆಲ್ಕಮ್ ಜ್ಯೂಸ್ ಕೊಟ್ಟರು ಆ್ಯಂಡ್ ಈಸ್ ಟೇಕಿಂಗ್ ಅಸ್ ಆನ್ ಅ ಡ್ರೈವ್. ಇಲ್ಲಿಂದ ಬೋಟ್ ಹೌಸ್ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಮೇಕ್ ಅ ನೈಸ್ ವಿಡಿಯೋ ಫಾರ್ ಯು ಗೈಸ್. ಸೊ ನಾವಿರೋ ಊರು ಬಂದು ಕುಮಾರಕೋಮ್ ಅಂತ. ಈ ಕುಮಾರಕೋಮ್ ಊರಲ್ಲಿ ಸುಮಾರು ಬೋಟ್ ಹೌಸ್ ಇದೆ ಆ್ಯಂಡ್ ನಾವು ಈ ಬೋಟ್ ಹೌಸ್ ಚೂಸ್ ಮಾಡಿದ್ದೀವಿ. ಆ್ಯಂಡ್ ವ್ಯೂ ಎಷ್ಟು ಚಂದ ಇದೆ ಗೊತ್ತಾ. ಸೊ ನಿಮಗೆ ನಾನು ಫಸ್ಟ್ ಒಂದು ಸಖತ್ತಾಗಿರೋ ರೂಮ್ ಇದೆ ಇಲ್ಲೇ ನಾವು ಇವತ್ತು ನೈಟ್ ಸ್ಟೇ ಆಗ್ತಿರೋದು. ಸೊ ಇಲ್ಲಿ 2 BHK ರೂಮ್, ಬಟ್ ನಾವು 1 BHK ಸಾಕಾಗಿತ್ತು. ಸೊ ವಿ ಟುಕ್ ಜಸ್ಟ್ 1 BHK. ಹಾಗೆ ಇಲ್ಲಿ ಬಂದರೆ ಕಿಚನ್ ಇದೆ. ಸೊ ಅವ್ರು ನಮಗೆ ಕೇರಳ ಮೀಲ್ಸ್ ಪ್ರಿಪೇರ್ ಮಾಡಿ ಕೊಡ್ತಿದ್ದಾರೆ. ವಿಷ್ಣು, ವಾಟ್ ಆರ್ ಯು ಪ್ರಿಪೇರಿಂಗ್? ಕೇರಳ ಮೀಲ್ಸ್. ಓಕೆ, ಥ್ಯಾಂಕ್ ಯು. ಲೈಫ್ ಒಂಥರ ಡಿಫ್ರೆಂಟ್ ಆಗಿರುತ್ತಲ್ಲ ಈ ಬೋಟ್ ಹೌಸಲ್ಲಿ ಸ್ಟೇ ಆಗೋದು. ಸೊ ನೆಕ್ಸ್ಟ್ ಟೈಮ್ ನೀವು ಕೇರಳಕ್ಕೆ ಬರ್ತಿದ್ರೆ ಈ ಎಕ್ಸ್ಪೀರಿಯನ್ಸ್ ಮಾತ್ರ ಮಿಸ್ ಮಾಡಬೇಡಿ. Kerala famous fish in Pearls Boat. This one fish curry, sambar, mango pickle, and bindi, cabbage, salad, papad, and plain yogurt. ಸೊ ನಾವಿವಾಗ ಈ ದೊಡ್ಡ ಲೇಕಲ್ಲಿ ವಿ ಆರ್ ಡ್ರೈವಿಂಗ್ ಟುವರ್ಡ್ಸ್ ಆಲಪಿ ಐಲ್ಯಾಂಡ್ಗೆ. ಸೊ ಆಲಪಿ ಐಲ್ಯಾಂಡ್ಗೆ ನಾನು ಡ್ರೈವ್ ಮಾಡಿಸಿದ್ದೀನಿ ಬೋಟ್ನ. ಈ ಬೋಟ್ ಹೌಸಲ್ಲಿ ಸ್ಟೇ ಆಗ್ತಿದ್ರೆ ಮೊದಲನೇ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರೋದೆ ಟ್ರೈಯಿಂಗ್ ದ್ಯಾ ಸೀ ಫುಡ್ ಸಕ್ಕದಾಗಿ ಕುಕ್ ಮಾಡಿಕೊಡ್ತಾರೆ. ಹಾಗೆ ಆಯಿಲ್ ಪ್ರಿಫರೆನ್ಸ್ ಕೂಡ ನಿಮಗೆ ಬೇಕಾಗಿರೋ ಹಾಗೇನೆ ನಿಮಗೆ ಬೇಕಾಗಿರೋ ಆಯಿಲಲ್ಲೇ ಕುಕ್ ಮಾಡಿಕೊಡ್ತಾರೆ. Okay. There are 2 routes. Only 40 kilometers this way. Okay. The Vemrad Lake, you cross Your capacity. What is this called? Full capacity. Kallu. Malayalam is kallu. Color. 1 glass full tight. Not right. No tight. No, we only beer. Same. ಗುಡ್ ಮಾರ್ನಿಂಗ್. ಸೊ ಇಟ್ ಈಸ್ ಡೇ 3 ಇನ್ ಕೇರಳ. ಇವಾಗ ತಾನೇ ಎಚ್ಚರಿಕೆ ಆಯಿತು. ಸುಮಾರು ಬೆಳಗ್ಗೆ 6:30. ಇಲ್ಲಿ ಬೇಗ ಸನ್ರೈಸ್ ಆಗುತ್ತೆ ಆ್ಯಂಡ್ ಲೇಟಾಗಿ ಸನ್ಸೆಟ್ ಆಗುತ್ತೆ. ಇವತ್ತು ಚೆಕ್ಔಟ್ ಆಗ್ತಿದ್ದೀವಿ ಫ್ರಮ್ ಬೋಟ್ ಹೌಸ್. ನೋಡಿ ಎಷ್ಟು ಚೆನ್ನಾಗಿ ಸನ್ರೈಸ್ ಆಗಿದೆ. ಸೊ ಒನ್ಸ್ ವಿ ಚೆಕ್ಔಟ್ ಇವತ್ತು ಇನ್ನೂ ಸಕ್ಕತ್ತಾಗಿರೋ ಪ್ಲೇಸಸ್ಗೆ ಹೋಗ್ತಿದ್ದೀವಿ. ಸೊ ಕಂಟಿನ್ಯೂ ವಾಚಿಂಗ್ ಮೈ ವಿಡಿಯೋ. ಆಲ್ ರೈಟ್, ಇಲ್ಲಿ ಒಂದು 100 years ಓಲ್ಡ್ ಟೆಂಪಲ್ ಇದೆಯಂತೆ. ಸೊ ನಾವು ಫುಲ್ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಆಗಿ ನಾವು ವಿ ಆರ್ ಹೆಡಿಂಗ್ ಟು ದ ಟೆಂಪಲ್. ಬೋಟ್ ಅವ್ರು ನಮ್ಮನ್ನ ಟೆಂಪಲ್ ಹತ್ರಕ್ಕೆ ವಾಪಸ್ ಕರ್ಕೊಂಡು ಬರ್ತಿದ್ದಾರೆ. ಆಫ್ಟರ್ ದಿಸ್ ಒಂದು ಲಕ್ಸುರಿಯಸ್ ಬ್ರೇಕ್ಫಾಸ್ಟ್ ರೆಡಿ ಇರುತ್ತೆ ನಮಗೆ. ಹೂವು ತೊಗೊಂಡು ಹೋಗ್ತಿದ್ದೀವಿ. 100 years ಟೆಂಪಲ್ ವಿಸಿಟ್ ಮಾಡೋಕ್ಕೆ ಹೋಗ್ತಿದ್ವಿ. ದೇವರಿಗೆ
ಫ್ರೆಶ್ ದಾಸವಾಳ ಹೂವು ಬಿಕಾಸ್ ದುಡ್ಡು ಕೊಟ್ಟು ತೊಗೊಳಕ್ಕಿಲ್ಲ, ಅಂಗಡಿ ಇಲ್ಲ. ಇದು ಒಂದು ವಿಲೇಜು. ಸೊ ವಿ ಆರ್ ಗೋಯಿಂಗ್ ನಾವು, ಹೋಗೋಣ. ನೀವು ಕೇರಳಕ್ಕೆ ಬಂದರೆ ಇವರ ಫೇಮಸ್ ಅಥವಾ ಅಥೆಂಟಿಕ್ ಪುಟ್ಟು ಹಾಗೂ ಕಡಲಕರಿ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಲೇಬೇಕು. ಅದ್ರ ಜೊತೆ ಸಮ್ ಯಮ್ಮಿ ಪ್ರಾನ್ಸ್ ಕರಿ ಕೂಡ ಸಕ್ಕತ್ತಾಗಿತ್ತು. ನೆಕ್ಸ್ಟ್ ವಿ ಹೆಡೆಡ್ ಟು ದ ಸ್ಪಾ ವಿಚ್ ವಾಸ್ ವೆರಿ ಕ್ಲೋಸ್ ಟು ಅ ಬೋಟ್ ಹೌಸ್. ಓಕೆ, ಮೀಟ್ ಮಿಸ್ ಅನುಜಾ ಪಿ ಮನೋಹರನ್. ಹಾಯ್. So why should we get a spa or this therapy when we come to Amrita Ayurvedic Center? You know, here we are providing the oil massage. Oil is always the rejuvenating one. No other things would help for a rejuvenated skin or whatever. It's a pakka rejuvenating one. That's why we are providing the therapy. And here, being the treatment center, we are providing everything as a treatment wise only. So what treatment you're giving me today? The Kerala oil massage and the Shirodhara. Shirodhara. What is this called? And the massage doing and the Shirodhara and the steam bath also. That is steam bath. Okay, I'm excited. ಸೊ ನೀವು ಕೇರಳಕ್ಕೆ ಬರ್ತಿದ್ರೆ ಅವರ ಅಥೆಂಟಿಕ್ ಸ್ಪಾನ ಮಿಸ್ ಮಾಡಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ವ್ಲಾಗ್.